ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೊಸ ಥರ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗ್ತಿರಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರಿಸ್ತಿರ್ತೀನಿ. ಆದರೆ ಹಿಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಆ್ಯಕ್ಟಿಂಗ್ ಹೋಗೋಣ, ಮಜಾ ಉಡಾಯಿಸೋಣ ಅಂತ ಹೇಳ್ತಾ ಶುರು ಮಾಡೋಣ. ಹೆಸರು ಸೂಪರ್ ಸ್ಪೈ ಟ್ರೈನಿಂಗ್ ಮತ್ತು ಅಂತ ಇದು ಆ್ಯಕ್ಟಿಂಗ್ ಹೆಸರು. ಓಕೆ, ಅದರಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ. 3 ಕ್ಯಾರೆಕ್ಟರ್ಸ್: ರಾಜ್ಕುಮಾರ್, ಕಿರಣ್, ಸಿದ್ದು ಅಂತ. ರಾಜ್ಕುಮಾರ್ ಹೆಂಗೆ ತುಂಬ ಕೋಚು. ಇವನು ಫುಲ್ ಸೀರಿಯಸ್. ಹಳೆ ಸಿನಿಮಾಗಳನ್ನು ನೋಡಿ ತಾನೊಬ್ಬ ದೊಡ್ಡ ಸೀಕ್ರೆಟ್ ಏಜೆಂಟ್ ಅಂದುಕೊಂಡಿದ್ದಾನೆ. ಓಕೆ, ಕಿರಣ್ ದ ಟೆಕ್ ಜೀನಿಯಸ್. ಇವನು ಯಾವಾಗಲೂ ಲ್ಯಾಪ್ಟಾಪ್ ಅಥವಾ ಫೋನ್ ಇದ್ದಿರುತ್ತಾನೆ. ಎಲ್ಲರ ಕೆಲಸಕ್ಕೂ ಶಾರ್ಟ್ಕಟ್ ಇಟ್ಕೊಂಡಿರ್ತಾನೆ ಫೋನಿಂದ, ಇಲ್ಲ ಅಂದರೆ ಇದು ಮಾಡಿರೋದ್ರಿಂದ. ಸಿದ್ದು ದ ಇನ್ನೋಸೆಂಟ್ ಒನ್, ತುಂಬ ಮುಗ್ಧ, ಆದರೆ ಅವನ ಸೋಮಾರಿತನನೇ ಕಾಮಿಡಿ. ಇವನಿಗೆ ಸ್ಪೈ ಅಂದರೆ ತಿಂಡಿ ಅಂತ ಅನಿಸುತ್ತೆ. ಸನ್ನಿವೇಶ ಹೆಂಗಿದೆ ಅಂದರೆ, ರಾಜ್ಕುಮಾರ್ ಕಪ್ಪು ಕನ್ನಡಕ್ಕೆ ಹಾಕಿ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಗನ್ ಹಿಡಿದು ನಿಂತಿದ್ದಾನೆ. ಓಕೆ, ರಾಜ್ಕುಮಾರ್ ನೋಡಿ ಕಿರಣ್, ಸಿದ್ದು ನಮ್ಮ ದೇಶಕ್ಕೆ ದೊಡ್ಡ ಸಂಕಷ್ಟ ಬಂದಿದೆ. ಪಕ್ಕದೂರಿನ ಗಾಲಿಗುಂಡು ನಮ್ಮ ಹಳ್ಳಿಯ ಮಸಾಲ ದೋಸೆ ರೆಸಿಪಿನ ಕದಿಯೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಕಿರಣ್, ಅದಕ್ಕೆ ಯಾಕೆ ಸರ್ ಇಷ್ಟೊಂದು ಬಿಲ್ಡಪ್? ಒಂದು ಫೋನ್ ಮಾಡಿ ಕೇಳಿದರೆ ಅವರು ಕೊಟ್ಟಿದ್ರಲ್ವಾ? ರಾಜ್ಕುಮಾರ್, ಇಲ್ಲ ಕಿರಣ್, ಇದು ಸೀಕ್ರೆಟ್ ಮಿಷನ್. ಸತ್ಯದಿಂದ ನಿಬ್ಬೊಬ್ಬರಿಗೂ ನಾನು ಟ್ರೈನಿಂಗ್ ಕೊಡ್ತಿದ್ದೇನೆ. ಕಿರಣ್, ನಿನ್ನ ಸೀಕ್ರೆಟ್ ಹೆಸರು ಜಿಯೋ7. ಸಿದ್ದು, ನಿನ್ನ ಹೆಸರು 00. ಸಿದ್ದು, ಅಲ್ಲ ಸರ್, 0 ಅಂದರೆ ಏನೂ ಇಲ್ಲ ಅಂತ ಅಲ್ವಾ? ನನ್ನ ಹೆಸರಲ್ಲಿ 2 0 ಯಾಕೆ? ಇಷ್ಟೆಷ್ಟು ಒಂದು ಬೋಂಡ ಅಂತ ಹೆಸರಿಡಿ, ಕೇಳೋಕ್ಕೆ ಚೆನ್ನಾಗಿರುತ್ತೆ. ರಾಜ್ಕುಮಾರ್, ಸುಮ್ಮನಿರು ಸಿದ್ದು, ಸ್ಪೈ ಅಂದರೆ ಯಾವಾಗಲೂ ಅಲರ್ಟ್ ಆಗಿರಬೇಕು. ಈಗ ಫಸ್ಟೆಸ್ಟ್ ಕಣ್ಣು ಮುಚ್ಚಿ ಶತ್ರುವಿನ ವಾಸನೆ ಕಂಡು ಹಿಡಿಯಬೇಕು. ಈ ಸನ್ನಿವೇಶ ಹೆಂಗಿದೆ ಅಂದರೆ, ರಾಜ್ಕುಮಾರ್ ಇಬ್ಬರಿಗೂ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾನೆ. ರಾಜ್ಕುಮಾರ್, ಈಗ ಹೇಳಿ, ನಿಮ್ಮ ಸುತ್ತಮುತ್ತ ಏನು ನಡೀತಿದೆಯೋ? ಕಿರಣ್, ನನಗೆ ಯಾವುದು ಸರ್ವಧಾವನ ಆಗಿರೋ ವಾಸನೆ ಬರ್ತಿದೆ ಸರ್. ಓ ಸಾರಿ, ನಾನು ನಮ್ಮ ಶ್ವಾಸವಾಸನೆವಿರಬೇಕು. ಸಿದ್ದು ಮೂಗೆಳುತ್ತಾ, ನನಗೆ ಘಾಟು ಬರ್ತಿದೆ. ಶತ್ರುಗಳು ಗ್ಯಾಸ್ ಬಾಂಬ್ ಹಾಕಿದ್ದಾರೆ ಅನಿಸುತ್ತೆ, ಓಡಿ. ರಾಜ್ಕುಮಾರ್, ಅಲ್ಲಿ ಸಿದ್ದು, ಅದು ಗ್ಯಾಸ್ ಬಾಂಬ್ ಅಲ್ಲವೋ, ಪಕ್ಕದ ಮನೆಯಲ್ಲಿ ಒಗ್ಗರಣೆ ಹಾಕಿದ್ದಾರೆ ಅಷ್ಟೇ. ನಾಲಾಯಕ್, ಯಾಕೆ ಸೆಕೆಂಡ್ ಫೆಸ್ಟ್ ಅತ್ಯಾಶ್ಚರ್ಯವಾಗಿರುತ್ತೆ. ಕಿರಣ್, ಸರ್, ಅದಕ್ಕೆ ಸಾಫ್ಟ್ವೇರ್ ಬೇಕು, ನಾನು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತೇನೆ. ರಾಜ್ಕುಮಾರ್, ಅಪ್ಪ ಬೇಡಪ್ಪ, ಇಲ್ಲಿದೆ ನೋಡಿ ಮ್ಯಾಜಿಕ್ ಪೌಡರ್. ಒಂದು ಹಿಡಿ ಮರಳು ತೋರಿಸುತ್ತಾನೆ. ಇದನ್ನು ಮೈ ಮೇಲೆ ಹಾಕಿಕೊಂಡು ಯಾರು ನಿಮ್ಮನ್ನು ನೋಡೋಕ್ಕೆ ಆಗೋದಿಲ್ಲ. ಸಿದ್ದು, ಅಲ್ಲ ಸರ್, ಇದು ಮರಳು ಅಲ್ವಾ? ಇದನ್ನು ಹಾಕಿಕೊಂಡ್ರೆ ನಮಗೆ ಕಣ್ಣು ಕಾಣಿಸಲ್ಲ ಅಷ್ಟೇ, ಜಾಲಕ್ಕೆ ನಾವು ಕಾಣಿಸ್ತೀವಿ ಅಲ್ವಾ? ರಾಜ್ಕುಮಾರ್, ಹಾಗಲ್ಲ ಫ್ಯಾನ್ಸ್, ಮಾತಾಡೋದು ಬೇಡಿ ಸಿದ್ದು, ನಾನು ಹೇಳಿದ ಮೇಲೆ ಅದು ಮ್ಯಾಜಿಕ್ ಅಷ್ಟೇ. ಈಗ ಶತ್ರುವಿನ ಕೋಟೆಗೆ ನುಗ್ಗೋ ಥರ ಮಾಡಿ. ಸಿದ್ದು ಮತ್ತು ಕಿರಣ್ ಮೇಲೆ ತಲುತ್ತಾ ಹೋಗುತ್ತಾರೆ. ಸಿದ್ದು ಮಧ್ಯೆ ನಿದ್ದೆ ಮಾಡುತ್ತಾನೆ. ಓಕೆ, ಸನ್ನಿವೇಶ ಹೇಗಿದೆ ಅಂದರೆ, ಕಿರಣ್ ತನ್ನ ಫೋನಲ್ಲಿ ಅಲಾರಾಮ್ ಬಾರಿಸುತ್ತಾನೆ ಮಿಸ್ಟೇಕಾಗಿ. ಕಿರಣ್, ಸರ್ ಡೇಂಜರ್, ಶತ್ರುಗಳು ನಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾಳೆ, ಯಾರು ಬರ್ತಿದ್ದಾನೆ? ರಾಜ್ಕುಮಾರ್, ಎಲ್ಲರೂ ಪೊಸಿಷನ್ ತಗೊಳ್ಳಿ, ಶೂಟ್ ಮಾಡೋಕ್ಕೆ ರೆಡಿಯಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಬೇಕಾದರೆ ಒಬ್ಬರು ವಯಸ್ಸು ಕೂಡ ಆಗಿರಬಹುದು. ಎಂಟ್ರಿ ಕೊಡ್ತಾನೆ. ವ್ಯಕ್ತಿ, ಏನಪ್ಪ ಇಲ್ಲಿ ಮಾಡಿದ್ದೀರಿ? ಮರಳು ಮೈ ಮೇಲೆ ಹಾಕಿಕೊಂಡು ನೆಲದ ಮೇಲೆ ಮುಳುಗಿದ್ದೀರಿ. ರಾಜ್ಕುಮಾರ್, ನಿಂತುಕೋ ಶತ್ರುವೇ, ನೀನು ಯಾರು? ನಮ್ಮ ರೆಸಿಪಿ ಕೊಡಿಯೋಕೆ ಬಂದವನ? ಒಂದು ದೋಸೆ ಇಷ್ಟು. ವ್ಯಕ್ತಿ, ಲೇ ರಾಜ್ಕುಮಾರ್, ನಾನು ನಿಮ್ಮ ಮನೆ ಮಾಲೀಕ ಕಣೋ, 3 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ. ಇಲ್ಲಿ ನೋಡಿದರೆ ಗನ್ ಹಿಡಿದು ಡ್ರಾಮಾ ಮಾಡ್ತಿದ್ದೀಯಾ? ಸಿದ್ದು, ಸರ್,
ಇವರೇನು ನಾ ದೊಡ್ಡ ವಿಲನ್, ಇವರ ಹತ್ತಿರ ರೆಸಿಪಿ ಇದೆಯಾ? ವ್ಯಕ್ತಿ: ರೆಸಿಪಿ ಅಲ್ಲವೋ, ನನ್ನ ಹತ್ತಿರ ಬಾಕಿ ಲಿಸ್ಟ್ ಇದೆ, ಮರ್ಯಾದೆಯಿಂದ ದುಡ್ಡು ಕೊಡಿ, ಇಲ್ಲಾಂದರೆ ನಮ್ಮನ್ನು ಜೈಲಿಗೆ ಅಲ್ಲ ಬೀದಿಗೆ ಕಳಿಸ್ತೀನಿ. ಕರಣ್: ಸರ್, ನನ್ನ ಹತ್ತಿರ ಒಂದು ಐಡಿಯಾ ಇದೆ, ನಾನು ಈಗಲೇ ಅದೃಶ್ಯರಾಗಿರಬಹುದನು. ಅಂದರೆ ಓಡೋಣ. ರಾಜ್ಕುಮಾರ್: ಕರೆಕ್ಟ್ ಕಿರಣ್, ಏಜೆಂಟ್ಸ್ ಮಿಷಿನ್ ಅಬಾರ್ಟ್, ರನ್. ಸೊ ಲಾಸ್ಟ್ ವೀಡಿಯೋದಲ್ಲಿ ಇವತ್ತು ಅಪ್ಲೋಡ್ ಮಾಡಿರೋದು ಅದು ಒಂದೇ ಮೆಸೇಜ್ ಇದರಲ್ಲೂ ಒಂದೇ ನೋಡೋಣ ಯಾರು ಕನ್ನಡದ ಯಾರು ಅದು ಮೆಸೇಜ್ ಏನಿಲ್ಲ ಅಂತ ಕಮೆಂಟಲ್ಲಿ ಹಾಕಿ ಅಂತ ಕೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮಾತಾಡ್ತಿರ್ತೇನೆ. ಮತ್ತು ನನ್ನ ಸ್ವಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಖಂಡಿತ ಡಿಸ್ಲೈಕ್ ಮಾಡಿ. ನೋಡೇ ಬಿಡೋಣ ನಾವು ಮುಂದಿನ ವಿಡಿಯೋದಲ್ಲಿ ಹೇಗಾಗ್ಬೋದು, ಹೆಂಗೆ ಮಾಡ್ತೀನಿ ಅಂತ. ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ, ಚೆನ್ನಾಗಿ ಮಾಡಿದರೆ, ಇಲ್ಲ ಡಿಸ್ಅಪ್ರಿಷಿಯೇಟ್ ಮಾಡಿ, ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸಿದ್ದೀನಿ. ನಮಸ್ಕಾರ ಕನ್ನಡಕ. ಈ ವಿಡಿಯೋ ನೋಡೋದಕ್ಕೆ ನಮಸ್ಕಾರ. ನಿಮಗೆ ದೊಡ್ಡ ನಮಸ್ಕಾರ. ಹಿಂಗೆ ನಿಮ್ಮ ಸಪೋರ್ಟ್ ಮಾಡ್ತೀರಿ, ಬೆಂಬಲ ಕೊಡ್ತೀರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು. ಹಿಂಗೆ ನನ್ನ ವಿಡಿಯೋ ನೋಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ.